ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಇವತ್ತು 563ನೇ ಸೆಷನ್. ಪ್ರತಿ ದಿವಸ 11 ಗಂಟೆಗೆ ಏನೇ ಕೆಲಸ ಇದ್ರೂ ಧ್ಯಾನ ಮಾಡಬೇಕು ಅನ್ನೋದು ನಮ್ಮ ಶರೀರಕ್ಕೆ ಅಭ್ಯಾಸ ಆಗಿದೆ. ಹ್ಯಾಬಿಟ್ಸ್ ಅಂತಾರೆ ಇದನ್ನು. ಕೆಲವೊಂದು ಅಭ್ಯಾಸಗಳನ್ನು ನಾವು ಕಂಟಿನ್ಯೂ ಮಾಡ್ತಾ ಇರಬೇಕು, ಆವಾಗ ನಮ್ಮ ಎನರ್ಜೀಸು ಮೇಂಟೈನ್ ಆಗ್ತಾ ಇರುತ್ತೆ. ಪ್ರತಿ ದಿವಸ ಮಲ್ಕೊಳ್ಳೋಕೆ ಮುಂಚೆ ಕೆಲವೊಂದು ವಿಷಯಗಳು ಮಾಡಬೇಕು. ಪ್ರತಿ ದಿವಸ ಎದ್ದೋಳಿನ ಕ್ಷಣ ಕೆಲವೊಂದು ವಿಷಯಗಳು ನಾವು ಮಾಡಬೇಕು. ದ ಕ್ಲೋಸಿಂಗ್ ಅಂಡ್ ದ ಬಿಗಿನಿಂಗ್. ಫೋನ್ ನೋಡ್ತಾ ಮಲ್ತೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸಗಳು ಅಂತ ಸ್ಟಾರ್ಟ್ ಮಾಡ್ತೀವಿ. ಟೈಮ್ ಆಯಿತು, ಅಲಾರಾಮ್ ಹೊಡೀತು, ಝೂಮ್ ಜಾಯಿನ್ ಆಗಬೇಕು, ಅಡಿಗೆ ಮನೆಗೆ ಹೋಗ್ಬೇಕು, ಆಫೀಸ್ ಹೋಗ್ಬೇಕು, ಮಕ್ಕಳು ಇರಲಿ. ಅದು ಮುಂಚೆ 10 ನಿಮಿಷ ಮುಂಚೆ ಏನು ಮಾಡಬೇಕು, ಮಲ್ಕೊಳ್ಳೋಕ್ಕೆ 5 ನಿಮಿಷ ಮುಂಚೆ ಏನೋ ಒಂದು ಮಾಡಿ. ಇದು ನಿಮಗೆ ಡೀಪ್ ಇಂಪ್ಯಾಕ್ಟ್ ಕೊಡುತ್ತದೆ ಜೀವನದಲ್ಲಿ. ಯಾರೋ ಬಂದು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೋ, ನೀವು ಒಳ್ಳೆ ಕೆಲಸ ಮಾಡ್ತಾರೋ ಅಂತ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೋ ಅಂದರೆ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಿಲ್ಲ. ಬಟ್ ಮೊಟ್ಟ ಮೊದಲನೇದಾಗಿ ನಿಮ್ಮನ್ನು ಯಾರು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ನೀವೇ. ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಎಲ್ಲಿ ಏನಾದರೂ ತಪ್ಪಾಗಿದ್ದರೆ, ಸರಿಯಾಗಿ ಮಾಡಿಲ್ಲ ಅಂದರೆ ಗಿಲ್ಟ್ ಫೀಲಿಂಗ್ ಬೇಡ. ನೆಕ್ಸ್ಟ್ ಟೈಮು ಮತ್ತೆ ನಮಗೆ ಅವಕಾಶ ಬರುತ್ತೆ, ಆವಾಗ ಸರಿ ಮಾಡ್ಕೊಳ್ಳೋಣ ಅಂತ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಯಾವುದು ಚೆನ್ನಾಗಿ ಮಾಡಿದ್ರೋ ಅಪ್ರಿಷಿಯೇಟ್ ಮಾಡ್ಕೊಳ್ಳಿ ಅಷ್ಟೇ. ನಿನ್ನೆ ಇಡೀ ದಿನ ನಾನು ಹಾಸನಲ್ಲಿ ಇದ್ದೀನಿ. ಬೆಳಗ್ಗೆ ಅಲ್ಲಿ ಹೋಗಿ ನಮ್ಮ ಏಪ್ರಿಲ್ 27ನೇ ತಾರೀಕು ಹಾಸನ ಧ್ಯಾನ ಚಕ್ರ ಎಲ್ಲಿ ಆಗುತ್ತೋ ತುಂಬ ದೊಡ್ಡ ಚೌಲ್ಟ್ರಿ, ಅದನ್ನು ನೋಡಿದ ತಕ್ಷಣ ತುಂಬ ದೊಡ್ಡ ಹೃದಯ ಅಂತ ಅನಿಸ್ತಿದೆ ನನಗೆ. 5,000 ಜನ ಒಂದೇ ಸತಿ ಆ ಹಾಲಲ್ಲಿ ಕುತ್ಕೋಬಹುದು, ಅಷ್ಟೊಂದು ದೊಡ್ಡ ಪ್ಲೇಸ್. ಅದನ್ನು ನೋಡ್ತಾ ಇದ್ರೆ ನನಗೆ ಎನ್ವಿಷನ್ ಆಗ್ತಾ ಇದೆ, ಇಲ್ಲಿ ಇಷ್ಟು ಜನ ಮಾಸ್ಟರ್ಸ್ ಕೂರಿಸಿ ಧ್ಯಾನ ಮಾಡಿದರೆ ಹೆಂಗಿರುತ್ತೆ ಅಂತ. ಪ್ರತಿ ಒಂದು ಡೀಟೇಲ್ಡ್ ಆಗಿ ನಾನು ಅಲ್ಲಿ ನೋಡ್ಕೊಂಡಿದ್ದೀನಿ. ಹಾಸನಕ್ಕೆ ಹೋಗಿದ ತಕ್ಷಣ ಅಲ್ಲಿ ಎನರ್ಜೀಸ್ ಏನಿದೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳಿದ್ರು ಅಲ್ಲಿ 90% ನಾನ್ ವೆಜಿಟೇರಿಯನ್ ಇದೆ ಅಂತ. ತುಂಬ ಮಾಸ್ಟರ್ಸು, ಪಿರಮಿಡ್ ಮಾಸ್ಟರ್ಸ್ ಅಲ್ಲಿ ವೆಜಿಟೇರಿಯನ್ ರ್ಯಾಲೀಸ್ ಮಾಡಿದ್ರು, 90% ನಾನ್ ವೆಜಿಟೇರಿಯನ್ಸ್ ಅಂತ ಹೇಳಿದ್ರು ಅಲ್ಲಿ. ಇದು ದೊಡ್ಡ ಚಾಲೆಂಜ್ ಆಗಿದೆ. ಪಿರಮಿಡ್ ಮಾಸ್ಟರ್ಸ್ ಜಾಸ್ತಿ ಅಲ್ಲಿ ಇಲ್ಲ, ಧ್ಯಾನ ಪ್ರಚಾರ ಜಾಸ್ತಿ ಇಲ್ಲ, ಅಲ್ಲಿ ಧ್ಯಾನ ಅನ್ನೋ ವಿಷಯ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಅಂಥ ಪ್ಲೇಸಲ್ಲಿ ನಾವು ಹೋಗಿ ಅಲ್ಲಿ ಚಕ್ರ ಮಾಡಬೇಕು ಅಂದರೆ ದೊಡ್ಡ ಚಾಲೆಂಜ್. ಆದರೆ ಇಂಟ್ಯೂಷನ್ ಬಂದಿದೆ ಅಂದರೆ ಏನು ಮಾಡಬೇಕು ಅನ್ನೋದು ಮಾತ್ರ ನಾನು ನೋಡ್ತಾ ಇದ್ದೀನಿ. ಎಲ್ಲರ ಜೊತೆ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಆದ್ರೂ ಒಂದು ದೃಷ್ಟಿ ಮೇಲೆ ಇಟ್ಕೊಂಡೇ ಇದ್ದೀನಿ. ಹಾಸನಕ್ಕೆ ಹೋಗಿದ ತಕ್ಷಣ ಅಲ್ಲಿ ಆ ಹಾಲ್ ನೋಡಿದ ತಕ್ಷಣ, ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ ನೋಡ್ತಾ ಇದ್ದೀನಿ, ಇಲ್ಲಿ ಯಜ್ಞ ಆಗಬೇಕು ಅಂತ. ಕಾಸಲ್ ವರ್ಲ್ಡಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಪೇಪರ್ ವರ್ಕ್ ಆಗ್ತಾ ಇರೋದು ನಾನು ನೋಡಿದ್ದೆ. ಅದಾದಮೇಲೆ ಹಾಸನಲ್ಲಿ 40x40 ದೊಡ್ಡ ಪರ್ಫೆಕ್ಟ್ ಆ್ಯಂಗಲ್ ಪಿರಮಿಡ್ ಇದೆ. ತುಂಬ ಜನ ಗೊತ್ತಿಲ್ಲ ಅದು ಕಟ್ಟಿರೋದು ಪಿರಮಿಡ್ ಸೊಸೈಟಿ ಅಲ್ಲ, ಒಬ್ಬ ಅವಧೂತ ಒಂದು ದೇವಸ್ಥಾನ ಒಳಗೆ ಕಟ್ಟಿದ್ರು. ಆ ಪಿರಮಿಡ್ಗೆ ಹೋಗಿ ಅಲ್ಲಿ ತುಂಬ ಕತ್ತಲಿದೆ, ಕರೆಕ್ಟ್ ಟು ಮೆಡಿಟೇಟ್. ಗುಹೆ ಥರ ಹೋಗಿ ಒಳಗೆ ಹೋಗಿದ್ರೆ ತುಂಬ ದೊಡ್ಡ ಪಿರಮಿಡು, ತುಂಬ ಖುಷಿಯಾಗಿದೆ. ಅಲ್ಲಿ ಧ್ಯಾನದಲ್ಲಿ ಕುತ್ಕೊಂಡು ಕ್ಷಣ ಮತ್ತೆ ಕನೆಕ್ಟ್ ಆಗಿ ಆ ಕಾಸಲ್ ವರ್ಲ್ಡ್ಸಲ್ಲಿ ನೋಡಿದರೆ ಯಾರ್ಯಾರು ಈ ಯಜ್ಞಕ್ಕೆ ಬರಬೇಕು ಅವ್ರ ಹೆಸರುಗಳೆಲ್ಲ ಸೀಲ್ ಆಗ್ತಾ ಇದೆ, ಯಾರು ವಾಕಿನ್ಸ್ ಆಗಬೇಕು ಅವ್ರ ಹೆಸರುಗಳೆಲ್ಲ ಸೀಲ್ ಆಗ್ತಾ ಇದೆ. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಅಲ್ಲಿ ಪತ್ರಿಜಿಯವರೇ ಹತ್ರ ನಿಲ್ತ್ಕೊಂಡು ಇದೆಲ್ಲ ಮಾಡಿಸ್ತಾ ಇದ್ರು. ಅಂದರೆ ಈ ಯಜ್ಞ ಆಗಬೇಕು ಅನ್ನೋದು ಅಲ್ಲಿ ಡಿಸೈಡ್ ಆಗಿದೆ. ನಾವು ಏನು ಮಾಡ್ತಾ ಇದ್ದೀವಿ, ಜಸ್ಟು ಹೋಗಿ ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ರೆ ಇದು ಆಲ್ರೆಡಿ ಸಂಕಲ್ಪ ಆಯ್ತು. ಅವಾಗ ನಾನು ಅನ್ಕೊಂಡಿದ್ದೀನಿ ಯಾರ್ಯಾರಕ್ಕೂ ಪ್ರಾಪ್ತ ಇದೆಯೋ ಇಲ್ಲಿ ಬರ್ತಾರೋ. ಒಬ್ರು ಕೇಳಿದ್ರು, ಸರ್ ಬಳ್ಳಾರಿ 10,000 ಅಲ್ಲ ಸರ್, ಹಾಸನ ಯಾಕೆ ಸರ್ 5,000 ಅಂದರೆ ನಾವು ಕೌಂಟ್ ಮೇಲೆ ಹೋಗಲ್ಲ. 1,000ನ 5,000ನ 10,000ನ 1,00,000 ಅದಿಲ್ಲ. ಈ ಪ್ಲೇಸ್ಗೆ ಎಷ್ಟು ಜನಕ್ಕೆ ಅರ್ಹತೆ ಇದೆಯೋ, ಎಷ್ಟು ಜನ ಬರಬೇಕೋ ಅವರೇ ಬರ್ತಾರೆ. ಪ್ರಯತ್ನ ಮಾಡಬೇಕಷ್ಟೇ, ಅಲ್ಲಿ ಬರ್ತಾರೆ. ಅಲ್ಲಿಂದ ಇಡೀ ಸಂಜೆ ತನಕ ನನ್ನ ದೃಷ್ಟಿ ಎಲ್ಲ ಮೇಲೇನೆ ಇದೆ. ಕೊನೆಗೆ ಇನ್ನೊಂದು 1/4 ಗಂಟೆ ನಾನು ಅಲ್ಲಿ ಬಿಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ 9ನಿಂದ ಸಂಜೆ 6, 9 ಗಂಟೆ ನಾನು ಕಾಯ್ತಾ ಇದ್ದೀನಿ. ಇನ್ನೂ ನನಗೆ ಏನಾದ್ರು ಮೆಸೇಜ್ ಬರಬೇಕು, ಇನ್ನೂ ಕನೆಕ್ಟ್ ಆಗಬೇಕಂದ್ರೆ ಕೊನೆಗೆ ಬಂದಿದೆ. ಯಜ್ಞಕ್ಕೆ ಮುಂಚೆ 20ರಿಂದ 25 ಮೆಡಿಟೇಷನ್ ಸೆಷನ್ಸ್ ನಾನಲ್ಲಿ ಮಾಡಬೇಕು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅದು ಆಗುತ್ತೆ. ಇದು ನನ್ನ ಪ್ಲಾನ್ ಅಲ್ಲ, ಅಲ್ಲಿ ಇರೋ ಪ್ಲಾನ್. ನಾನು ಹೋಗ್ಬೇಕು,
ಅಕ್ಸೆಪ್ಟ್ ಮಾಡಿ ನಾನು ಓಪನ್ ಆಗಿ ಅಲ್ಲಿ ಹೋಗಿದ್ರೆ ಅಷ್ಟೊಂದು ಸೆಷನ್ಸ್ ಆಗುತ್ತೆ. ಧ್ಯಾನ ಪರಿಚಯ ಕೊಡಬೇಕಲ್ಲಿ. ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲ, ದುಡ್ಡಿದ್ರೆ ಎಲ್ಲ ಆಗುತ್ತೆ ಅನ್ನೋ ಮೈಂಡ್ ಸೆಟ್ಟು. ತುಂಬಾ ಬಿಸ್ನೆಸ್ ಪ್ಲೇಸು, ಮೈಂಡ್ ಓರಿಯೆಂಟೆಡ್ ಪೀಪಲ್. ಇವ್ರಿಗೆ ಸೈಂಟಿಫಿಕ್ ಆಗಿ ಧ್ಯಾನದ ಪರಿಚಯ ನಾವು ಮಾಡಿಕೊಡ್ಬೇಕು. ಅವಾಗ ಧ್ಯಾನ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಆಗುತ್ತೆ. ನಿನ್ನೆ ಕೆಲವೊಂದು ಚಿಕ್ಕ ಚಿಕ್ಕ ಮಿರಕಲ್ಸ್ ಆಗಿದೆ ಅಲ್ಲಿ. ಒಬ್ಬರಿಗೆ ಧ್ಯಾನ ಅಲ್ಲಿ ಕುತ್ಕೊಳ್ಳಿ ಒಂದು 10 ನಿಮಿಷ ಹೇಳಿದ್ರೆ, ಇಲ್ಲ ಸರ್ ನಮ್ಗೆ ಆಗಲ್ಲ, ನಮ್ಮ ಮೈಂಡಲ್ಲಿ ಯಾವಾಗಲೂ ಕೆಲಸನೇ ಇರುತ್ತೆ, ಕುತ್ಕೊಂಡಿದ್ರು ಅದೇ ಬರುತ್ತೆ ಅಂದ್ರೆ ಪರವಾಗಿಲ್ಲ ನೀವು ಕುತ್ಕೊಳ್ಳಿ ಅಂತ 10 ನಿಮಿಷ ಕೂರಿಸಿದ್ದೀನಿ. 10 ನಿಮಿಷ ಅವರು ಧ್ಯಾನ ಮಾಡ್ತಾ ಇರೋ ಸಮಯ ಅವ್ರ ತಾಯಿ ಆಸ್ಟ್ರಲ್ ಬಾಡಿ ಬಂದು ಅವರು ತಲೆಯನ್ನು ಇಲ್ಲಿ ಈ ಕಡೆ ಸವರಿಸ್ತಾ ಇದ್ರು. ನೋಡ್ತಾ ಇದ್ದೀನಿ ಅವ್ರು ಎಲ್ಲೆಲ್ಲಿ ಕೈ ಹಾಕ್ತಾ ಇದ್ದಾರೋ ಇಲ್ಲೆಲ್ಲ ವೈಟ್ ಕಲರ್ ಆಗ್ತಾ ಇತ್ತು 2 ಕಡೆ. ಧ್ಯಾನ ಆದ್ಮೇಲೆ, ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಮೆಡಿಟೇಷನ್ ಅಲ್ಲಿ ಕೂರಿಸ್ತಾ ಇದ್ದಾರೆ. ಧ್ಯಾನ ಆದ್ಮೇಲೆ ನಾನು ಕೇಳಿದ್ನಿ, ಏನಾಯ್ತು ಮೇಡಮ್ ಅಂದ್ರೆ, 1 ವಾರದಿಂದ 2 ಪ್ರಾಬ್ಲಮ್ಸು ತಲೆ ಒಳಗೆ ಹೋಗ್ತಾ ಇತ್ತು, ಈಗ 10 ನಿಮಿಷದಲ್ಲಿ ಆ 2ಕ್ಕೆ ಸೊಲ್ಯೂಷನ್ ಸಿಕ್ತು ಸರ್. ಏನಾಯ್ತಲ್ಲಿ, ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆಯೋ ಅದು ಸಾಲ್ವ್ ಆಗಿದೆ. ಅವಾಗ ಮೆಡಿಟೇಷನ್ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಕೇಳಿದ್ದೀನಿ, ನಿಮ್ಮ ತಾಯಿಯವ್ರು ಏನು ಮಾಡ್ತಾ ಇದ್ದಾರು ಅಂತ. ಹೌಸ್ ವೈಫ್ ಸರ್ ಅಂದು. ನಾನು ಹಂಗೆ ನೋಡ್ತಾ ಇದ್ದೀನಿ, ಏನು ಮಾತಾಡಿಲ್ಲ. ಅವಾಗ 1-2 ನಿಮಿಷ ಆದಮೇಲೆ ಅವ್ರು ಹೇಳಿದ್ರು, ಅವರು ಬ್ರಹ್ಮಕುಮಾರೀಸಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಸರ್. ನಾನು ಹೇಳಿದ್ನಿ, ನೋಡಿ ಅವರು ಧ್ಯಾನ ಮಾಡೋ ಶಕ್ತಿ ನಿಮಗೆ ಆಸ್ಟ್ರಲ್ ಆಗಿ ಬರ್ತಾ ಇದೆ ಮೇಡಮ್, ನೀವು ಧ್ಯಾನ ಮಾಡ್ಬೇಕಂದ ತಕ್ಷಣ ಅವ್ರು ಏನು ಹೇಳಿದ್ರಂದ್ರೆ, ಒಬ್ಬ ಜ್ಯೋತಿಷ್ಯ ಹೇಳಿದಾನೋ ನನ್ನ ಈ ಜನ್ಮದಲ್ಲಿ ಕೊನೆಗೆ ನಾವು ಆಧ್ಯಾತ್ಮಿಕ ಧ್ಯಾನಕ್ಕೆ ಬರ್ತೀನಿ ಅಂತ. ಕ್ಲಾರಿಟಿ, ಪರ್ಫೆಕ್ಟ್ ವಿಷನ್ಸ್, ಪರ್ಫೆಕ್ಟ್ ಮೆಸೇಜಸ್. ಅವ್ರು ಯಾರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಆದ್ರೂ ಬರೋ ಮೆಸೇಜಸ್ಸು ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಬರುತ್ತೆ. ಹೇಳಿದ ತಕ್ಷಣ ಅವರು ಖುಷಿಯಾಗಿ ಹೇಳಿದ್ರು, ಈ ವಯಸ್ಸಲ್ಲಿ ನಾನು ಧ್ಯಾನಕ್ಕೆ ಬಂದ್ಬಿಟ್ರೆ ನನ್ನ ಪ್ರೊಫೆಷನ್ ಹೇಗೆ ಆಗುತ್ತೆ. ನಾನು ಹೇಳಿದ್ನಿ, ಪ್ರೊಫೆಷನ್ ನೋಡ್ಕೊಳ್ಳಿ, ಧ್ಯಾನ ನೋಡ್ಕೊಳ್ಳಿ, ನಿಧಾನಕ್ಕೆ ನಿಮ್ಮ ಸಾಧನೆ ಇನ್ಕ್ರೀಸ್ ಮಾಡ್ತಾ ಹೋಗಿ. ಯಾವಾಗ ಪ್ರೊಫೆಷನ್ನಿಂದ ಕಮ್ಮಿ ಆಗಬೇಕು ಇದು ನಿಮ್ಮ ಕೈಯಲ್ಲಿ ಸಿಗುತ್ತೆ, ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಇದೆ ಅಲ್ವಾ ಅಂತ ಹೇಳಿ ತುಂಬಾ ಖುಷಿ ಪಟ್ಟರು. ಆ ಥರ ನಾವು ಒಬ್ಬೊಬ್ಬರ ಲೈಫಲ್ಲಿ ಧ್ಯಾನದ ಪರಿಚಯ ಮಾಡಿ ಕೊಟ್ಟು ಅಲ್ಲಿ ಏನಾಗ್ತದಂತ ನೋಡಿ ಹೇಳಿದ ತಕ್ಷಣ, ಈಗ ಅವ್ರ ಮನೆ ಮೇಲೆ ಒಂದು ಪಿರಮಿಡ್ ಕಟ್ಟಬೇಕು ಅಂತ ಅವ್ರನ್ನ ನನ್ನ ಸಜೆಷನ್ ಕೇಳಿದ್ರು. ನೋಡಿ ಅವ್ರಿಗೆ ಧ್ಯಾನದ ಮೇಲೆ ನಂಬಿಕೆ ಬಂತು. ಅವ್ರ ತಾಯಿ ಯಾರಂತ ಗೊತ್ತಿಲ್ಲ, ಬಟ್ ಆ ವೈಟ್ ಕಲರ್ ಟಚ್ ಮಾಡಿದ್ರೆ ಬಂದಿದಂದ್ರೆ ಬೇರೆ ಧ್ಯಾನ ಮಾಡ್ತಾ ಇದ್ದಾರೋ ಅದು ಕನ್ಫರ್ಮ್ ಆಗಿದೆ. ಅವ್ರು ಪಿರಮಿಡ್ ಮಾಡೋಕೆ ರೆಡಿ ಇದ್ರು. ಕೊನೆಗೆ ಅವ್ರ ಮನೆ ಹತ್ರನೇ ಒಂದು ಧ್ಯಾನ ಕೇಂದ್ರ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಲೋಚನೆ ಅವ್ರಿಗೆ ಬಂದಿದೆ. ಪರ್ಸನಲ್ ಆಗಿ ನಾವು ಹೋಗಿ ಒಂದು ಕಡೆ ಕುತ್ಕೊಂಡಿದ್ರೆ ಎಷ್ಟು ಡೋರ್ಸ್ ಓಪನ್ ಆಗುತ್ತೆ ಯಾರಿಗ್ ಗೊತ್ತು. ಹೋಗ್ಬೇಕು ಅಂತ ನಮ್ಮೊಳಗೆ ಇರಬೇಕು. 3 ಪ್ರೊಫೆಸರ್ಸ್ ಬಂದ್ರು, ಅವ್ರ ಫ್ಯಾಮಿಲೀಸ್ ಜೊತೆ ಬಂದು ಸುಮಾರು 1-2 ಗಂಟೆ ಕಾಲ ನನ್ನ ಜೊತೆ ಕುತ್ಕೊಂಡಿದ್ರು. ಅದರಲ್ಲಿ ಒಬ್ಬರು ಬಂದ ತಕ್ಷಣ ನನ್ನ ಒಳಗಿಂದ ಎಷ್ಟು ಸಬ್ಜೆಕ್ಟ್ ಫ್ಲೋ ಆಗ್ತಾ ಇದೆ, ಎಷ್ಟು ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ ನಾನು ಹೇಳಿದ್ನಿ. ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಬಾಯಿಂದ ಮಾತುಗಳೇ ಬರ್ತಾ ಇಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ಆ ಫ್ಲೋ ಬರ್ತಾ ಇದೆ ಸರ್, ಯು ಆರ್ ಅ ಗ್ರೇಟ್ ಮಾಸ್ಟರ್ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಆಧ್ಯಾತ್ಮಿಕ ಬಗ್ಗೆ ನನಗೆ ಜ್ಞಾನ ಇದೆ, ಬಟ್ ಸಾಧನೆ ನಾನು ಮಾಡಿಲ್ಲ. ಅಂದ್ರೆ ಬರೀ ಈ ಜನ್ಮ ನೋಡಿದ್ರೆ ಆಗಲ್ಲ. ಅವ್ರಿಗೆ ಜನ್ಮಗಳು ಏನೂ ಗೊತ್ತಿಲ್ಲ, ಚಕ್ರಗಳೇನು ಗೊತ್ತಿಲ್ಲ, ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲ. ಒಳ್ಳೆ ಚಾಲೆಂಜ್ ತಗೊಂಡೆ, ಈಗ ಪರಿಚಯ ಮಾಡಿ ಕೊಡ್ಬೇಕು. ಈಗ ಅಲ್ಲಿ ಸುತ್ತಮುತ್ತ ಊರೆಲ್ಲ ಪ್ರಚಾರ ಮಾಡ್ಬೇಕಂತ ಅನ್ಕೊಂಡಿದೀನಿ, ಬಟ್ ಕೊನೆಗೆ ಪತ್ರಿಜಿ ಕೊಟ್ಟರು, ಇಲ್ಲ ಇಲ್ಲೇ ಮಾಡ್ಬೇಕು. ನಾ ಹೇಳಿ ಬಂದಿದ ತಕ್ಷಣ ಆಲ್ರೆಡಿ 3 ಕ್ಲಾಸ್ ಫಿಕ್ಸ್ ಆಯ್ತು. ಆಗುತ್ತೆ, ಯಾಕೆ ಪ್ಲಾನ್ ಅಲ್ಲಿ ಇಲ್ಲೇ, ಎಕ್ಸಿಕ್ಯೂಷನ್ ಇಲ್ಲಿ ಆಗುತ್ತೆ. ನಾವು ಪ್ರಯತ್ನ ಮಾಡಿದ್ರೆ ಪ್ಲಾನ್ ಅಲ್ಲಿ ಇದ್ರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅಲ್ಲಿ ಪ್ಲಾನ್ ಇಲ್ಲ ಅಂದ್ರೆ ನೀವು ಎಷ್ಟೇ ಪ್ರಯತ್ನ ಇಲ್ಲಿ ಮಾಡಿದ್ರು ಆಗಲ್ಲ. ಯಾಕೆಂದ್ರೆ ಪ್ಲಾನಿಂಗ್ ಹ್ಯಾಪನ್ಸ್ ಇನ್ ಆಸ್ಟ್ರಲ್ ವರ್ಲ್ಡ್ಸ್ ಫಸ್ಟ್, ಎಕ್ಸಿಕ್ಯೂಷನ್ ಇನ್ ದ ಫಿಸಿಕಲ್ ವರ್ಲ್ಡ್. ನಿಮ್ಮ ಪ್ರತಿ ಮೆಸೇಜು, ಪ್ರತಿ ವಿಷನು ವಿತ್ ಕನ್ಫರ್ಮೇಶನ್ಸ್ ನಿಮ್ಗೆ ಬರ್ತಾ ಇದೆಯಾ? ನನ್ನ ಪ್ರತಿ ಮೆಸೇಜು, ಪ್ರತಿ ವಿಷನು 2-3 ಕನ್ಫರ್ಮೇಶನ್ಸ್ ನನಗೆ ಬರುತ್ತೆ. ಯಾಕೆ? ಆ ವೈಬ್ರೇಷನ್ಸ್ ನಾವು ಮೇಂಟೈನ್ ಮಾಡಬೇಕು, ಒಳಗೆ ಆ ಪ್ಯೂರಿಟಿಯನ್ನು ನಾವು ಮೇಂಟೈನ್ ಮಾಡಬೇಕು. ಅವಾಗ ನಮಗೆ ಬರೋದೆಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ಯಾರ ಬಗ್ಗೆನೂ ಒಂದು ಮಾತು ನೆಗೆಟಿವ್ ಮಾತಾಡಲ್ಲ. ನನ್ನ ಬಗ್ಗೆ ಅವರು 1000 ಮಾತಾಡಿದ್ರು ನಾನು ಕೇಳ್ಕೊಳ್ಳಲ್ಲ, ಅವ್ರ ಬಗ್ಗೆ ಏನೂ ಒಳಗೆ ಇಟ್ಕೊಳ್ಳಲ್ಲ. ಯಾಕೆಂದ್ರೆ ನಾನು ಅವ್ರೊಳಗಿರೋ ಆತ್ಮವನ್ನು ನೋಡ್ತೀನಿ. ಆ ಕಸ ಮನಸ್ಸು, ಆ ಸರಿ ಇಲ್ಲದ ಭಾವನೆಗಳು ನಾನು ನೋಡಲ್ಲ. ಯಾಕೆ ಅಂದ್ರೆ ಅದು ಅವರಲ್ಲ. ಯಾವಾಗ್ಲೂ ನೆನಪಿಟ್ಕೊಳ್ಳಿ, ನಿಮ್ಮ ಒಳಗೆ ಆ ಪ್ಯೂರಿಟಿ ಇಲ್ಲ ಅಂದ್ರೆ ಆಗಲ್ಲ. ಈಗ ಒಬ್ಬ ಅಜ್ಜಿ ಬಂದ್ರು, 70 ವಯಸ್ಸು. ಅವ್ರು ಹೇಳಿದ್ರು, ಈ ಸೆಂಟರ್ಗೆ ಬಂದಿದ ಮೇಲೆ, ನಿಮ್ಮನ್ನ ಭೇಟಿ ಮಾಡಿದ ಮೇಲೆ, ಧ್ಯಾನ ಆದ್ಮೇಲೆ ನನ್ನ ಕೆಲಸ ನಾನೇ ಮಾಡ್ತಾ ಇದ್ದೀನಿ. ಕೆಲಸಕಾರನು ಸ್ಟಾಪ್ ಮಾಡಿ ನನ್ನ ಕೆಲಸಗಳು ನಾನೇ ಮಾಡ್ತಾ ಇದ್ದೀನಿ. ಈಗ ಕೆಳಗೆ ಕೂತ್ಕೊಳ್ತಾ ಇದ್ದೀನಿ, ಎತ್ಕೊಳ್ತಾ ಇದ್ದೀನಿ. ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಾ ಇದೆ, ಥ್ಯಾಂಕ್ ಯು ಅಂತ ಹೇಳಿದ್ರು. ಈಜಿಪ್ಟ್ಗೂ ಬರ್ತಾ ಇದ್ದಾರೆ.
ವಿ ಹ್ಯಾವ್ ಟು ಟಚ್ ಬೇಸ್ ಆನ್ ಒನ್ ಲೈಫ್. ಒಬ್ಬೊಬ್ಬರನ್ನ ಫೋಕಸ್ ಮಾಡಿ. ಇದು ನಂಬರ್ ಗೇಮ್ ಅಲ್ಲ, ಸಮ್ ಮೆಂಬರ್ ಗೇಮ್. ಒಬ್ಬೊಬ್ಬರನ್ನ ಲೈಫನ್ನು ನೀವು ಟಚ್ ಮಾಡ್ತಾ ಹೋಗಿದ್ರೆ ಯಾರಿಗ ಗೊತ್ತು ಅವ್ರ ಒಳಗಿಂದ ಒಬ್ಬ ಮಾಸ್ಟರು ರೆಡಿ ಆಗ್ಬೋದು. ಲಾಕ್ಡೌನ್ ಅಲ್ಲಿ ಸುರೇಂದರ್ ಸರ್ ರೆಗ್ಯುಲರ್ ಆಗಿ ನನ್ನ ಸೆಷನ್ ಬರ್ತಾ ಇದ್ರು. ನಾನು ಒಂದೇ ಹೇಳ್ತಾ ಇದ್ದೀನಿ, ಇಲ್ಲಿ ಇರಬಾರ್ದು ಸರ್, ನೀವು ಎಲ್ಲಾ ಕಡೆ ಹೋಗಿ ಧ್ಯಾನ ಹೇಳ್ಕೊಡಿ ಅಂತ. ಈಗ ಅವ್ರು ಏನೇನ್ ಮಾಡ್ತಾರೆ ಎಲ್ಲರೂ ಗೊತ್ತು. ನಾವು ಹುಡುಕ್ತಾ ಇರಬೇಕು, ಪ್ರತಿಯೊಬ್ಬನ ಇನ್ಸ್ಪೈರ್ ಮಾಡ್ತಾ ಇರಬೇಕು. ಯಾರೋ ಒಬ್ರಿಗೆ ಸ್ಪಾರ್ಕ್ ಬರುತ್ತೆ, ಅವ್ರು ಇಡೀ ಪ್ರಪಂಚಕ್ಕೆ ಧ್ಯಾನ ಹೇಳ್ಕೊಡಕ್ಕೆ ಹೋಗ್ಬೇಕು. ಹಾಸನ ಒಳ್ಳೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 27 ನನಗೆ ನಿನ್ನೆ ಅಲ್ಲಿ ಒಂದು ಮೆಸೇಜ್ ಬಂದಿದೆ. 4-5 ವಿಷಯಗಳು ಪ್ಯಾರಲಲ್ ಆಗಿ ರನ್ ಆಗ್ತಾ ಇದೆ ಮೈಂಡಲ್ಲಿ. ಗುರುಗಳು ಹೇಳಿದ್ರು, ಎಲ್ಲ ಕೆಲಸಗಳಾಗ್ಲಿ 1%, 99% ನಿಮ್ಮ ದೃಷ್ಟಿ ಹಾಸನ ಮೇಲೆ ಇಡಿ ಅಂತ. 42 ದಿವಸಗಳು ಅಂದ್ರೆ ಆಲ್ಮೋಸ್ಟ್ 41 ಡೇಸ್ ಒಂದು ಮಂಡಲ ಇದೆ ಈಗಷ್ಟೇ. ಈಗ ಎಲ್ಲರೂ ಹೊರಗಿಂದ ಬಂದು ಧ್ಯಾನ ಮಾಡಿ ಹೋಗಿದ್ರೆ ಆ ಪ್ಲೇಸು ವೈಬ್ರೇಷನ್ಸ್ ಇನ್ಕ್ರೀಸ್ ಆಗುತ್ತೆ ಬಟ್ ಅಲ್ಲೇ ನಾವು ಧ್ಯಾನ ಪ್ರಚಾರ ಮಾಡಿದ್ರೆ, ಅಲ್ಲಿ ಮಾಸ್ಟರ್ಸ್ ಕ್ರಿಯೇಟ್ ಆಗಿದ್ರೆ ನೆಕ್ಸ್ಟ್ ಆ ಪ್ಲೇಸು ಡೆವಲಪ್ ಆಗುತ್ತೆ. ಪ್ಲಾನ್ ಮಾಡ್ಕೊಳ್ಳಿ. ಏಪ್ರಿಲ್ 27 ಹಾಸನ್ ಧ್ಯಾನ ಮಹಾಚಕ್ರ. ನಿಮ್ಮ ಹೆಸರುಗಳಲ್ಲಿ ಸೀಲ್ ಇದ್ರೆ ನೀವು ಬರ್ತೀರಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.